ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶ, ಇದು ಹೊಸ ಒಂದು ಪಠ್ಯಪುಸ್ತಕವಾಗಿದೆ. ಇದರೊಳಗಡೆ ಮೊದಲನೇ ಚಾಪ್ಟರ್ ಆಗಿರುವಂತಹ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಅಲ್ವಾ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ನೆಕ್ಸ್ಟ್ ವಿಡಿಯೋನ ನೋಡೋಣ. ನನ್ನ ಹಿಂದಿನ ವಿಡಿಯೋಸ್ಗಳು ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ, ಅದನ್ನ ಹೋಗಿ ಚೆಕ್ ಮಾಡಿ. ಪೇಜ್ ನಂಬರ್ ಕಂಡು ಹಿಡಿಯಿರಿ. ಪೇಜ್ ನಂಬರ್ 8ರಲ್ಲಿರುವಂತಹ ಕಂಡು ಹಿಡಿಯನ್ನ ನೋಡೋಣ. ಸೊ ಫೈನ್. ಮೊದಲನೇ ಕ್ವಶನ್ ಏನ್ ಕೊಟ್ಟಿದ್ದಾನಪ್ಪ ಅಂತಂದ್ರೆ, ಹಿಂದಿನ ಅಭ್ಯಾಸದಲ್ಲಿ ನೀಡಿರುವ ಸಂಖ್ಯೆಗಳಿಗೆ ಗುಂಡಿಗಳನ್ನ ಅತಿ ಕಡಿಮೆ ಬಾರಿ ಒತ್ತುವುದರಿಂದ ಪ್ರತಿ ಸಂಖ್ಯೆಯನ್ನ ಹೇಗೆ ಪಡೆಯುವುದು. ಹಿಂದಿನ ಬಾರಿ ಅಂತ ಅಂದ್ರೆ ಈ ನಂಬರ್ಸ್. ಓಕೆ, ಈ ನಂಬರ್ಸ್ ಗಳಿಗೆ ಕಡಿಮೆ ಬಾರಿ ಗುಂಡಿಯನ್ನ ಒತ್ತಬೇಕಂತೆ. ಸೊ ಏನು ಮಾಡಬೇಡಿ, 8300 ಬರೆದು ಬಿಟ್ಟು ಅದರ ಒಂದು ಸ್ಥಾನ ಬೆಲೆಗೆ ತಕ್ಕಂತೆ ಬರ್ಕೊಂಡು ಹೋಗ್ರಿ. ಅದಕ್ಕಿಂತ ಕಡಿಮೆ ಮತ್ತೆ ಯಾವ ಕ್ಲಿಕ್ಸ್ ಸಿಗೋಲ್ಲ. ಓಕೆ, 8300 ಅಂದ ತಕ್ಷಣ ಎಷ್ಟು ಬಾರಿ ಆಗುತ್ತೆ? 8, 9, 10, 11 ಬಾರಿ ಒತ್ತದಾಗ ನಮಗೆ ಸಿಕ್ತು. ಇದಕ್ಕಿಂತಾನು ನೀವು ಕಡಿಮೆಯಾಗಿ ಒತ್ತುತ್ತೀವಿ ಅಂತ ಅಂದ್ರೆ ಅದು ಸಾಧ್ಯ ಇಲ್ಲ. ಸೊ ವಿಸ್ತರಿಸಿ ಬರೆಯೋ ಪ್ರಕಾರ ಮಾಡಿಬಿಟ್ರೆ ಬಂದ್ಬಿಡತ್ತೆ. ನೆಕ್ಸ್ಟ್ ಇದನ್ನು ಅಷ್ಟೇ, 10,600 ಆ ಸ್ಥಾನ ಬೆಲೆಗೆ ತಕ್ಕಂತೆ ನಾನಿಲ್ಲಿ ಅದನ್ನ ಒತ್ತಿದ್ದೀನಿ. ಓಕೆ, ಇಲ್ಲಿ ಎಷ್ಟು ಸಲ ಒತ್ತಿದ್ದೀನಿ? 4, 6, 10, 1, 2, 8 ಮತ್ತೆ 9 ಸೇರಿಸಿದ್ರೆ 21 ಬಾರಿ. ಇದಕ್ಕಿಂತ ಮತ್ತೆ ಕಡಿಮೆ ಬಾರಿ ಒತ್ತಿ ನಮಗೆ ಈ ನಂಬರ್ ಸಿಗೋದಿಲ್ಲ. ಓಕೆ ಫೈನ್. ನೆಕ್ಸ್ಟ್ ಇದೇ ರೀತಿ ನೀವು ಮುಂದಿನ ಒಂದು ಇನ್ನೂ 3 ಲೆಕ್ಕ ಇದೆ, ಅದನ್ನ ಮಾಡ್ಕೊಳ್ಳಿ. ಸೊ ಅದನ್ನ ಸೀದಾ ಡೈರೆಕ್ಟ್ ಆಗಿ ವಿಸ್ತರಿಸಿ ಬರೀ. ಪ್ರತಿ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅತಿ ಕಡಿಮೆ ಬಾರಿ ಗುಂಡಿಗಳನ್ನ ಒತ್ತುವುದಕ್ಕೂ ಯಾವುದಾದ್ರೂ ಒಂದು ಸಂಬಂಧ ಇದೆಯಾ? ಹೌದು, ಸಂಬಂಧ ಇದೆ. ಉದಾಹರಣೆ ಕೊಟ್ಟಿದ್ದೀನಿ. 713 ಅಂತ ಅಂದ್ರೆ 7 ಅನ್ನೋದು 100ರ ಸ್ಥಾನದಲ್ಲಿದೆ. ಆದ್ರಿಂದ ಅದರ ಒಂದು ಮೌಲ್ಯ ಅಥವಾ ಬೆಲೆ 7 × 100 700. ಹೌದಲ್ವಾ? 1 ಅನ್ನೋದು 10ರ ಸ್ಥಾನದಲ್ಲಿದೆ, 1 × 10. 3 ಅನ್ನೋದು ಬಿಡಿಯ ಸ್ಥಾನದಲ್ಲಿದೆ, 3 × 1 ಅಲ್ವಾ? ಸೊ ಈ ರೀತಿಯಾಗಿ ಹೌದು, ಸ್ಥಾನ ಬೆಲೆ ಪದ್ಧತಿ ಒಂದು ಸಂಖ್ಯೆಯಲ್ಲಿ ಎಷ್ಟು 100ಗಳಿದಾವೆ, 7 100ಗಳಿದಾವೆ, ಎಷ್ಟು 10ಗಳಿದಾವೆ, 1 10ಗಳಿದಾವೆ, ಎಷ್ಟು ಬಿಡುಗಳಿದಾವೆ, 3 ಬಿಡಿಗಳಿದಾವೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಅಂತ ಹೇಳ್ಬಿಟ್ಟು ಇಷ್ಟು ಆನ್ಸರ್ ಅನ್ನ ನೀವು ಬರಿಬೇಕಾಗುತ್ತೆ 3ನೇ ಕ್ವಶನ್. ಓಕೆ, ಬನ್ನಿ ನೆಕ್ಸ್ಟ್ ನೋಡೋಣ. ಎರಡನೇ ಕ್ವಶನ್ಗೆ 3ನೇ ಕ್ವಶನ್ ನೋಡೋಣ. ಅತಿ ಕಡಿಮೆ ಸಂಖ್ಯೆಯಲ್ಲಿ ಗುಂಡಿಗಳನ್ನ ಒತ್ತುವುದನ್ನು ನೀವು ಗಮನಿಸಿದ್ದಲ್ಲಿ ಆ ಸಂಖ್ಯೆಗಳಿಗೆ ಭಾರತೀಯ ಸ್ಥಾನ ಬೆಲೆಯ ಕ್ರಮವನ್ನು ಬರೆಯಿರಿ. ಇದು ಏಕೆ ಹೀಗೆ ಎಂಬುದನ್ನು ಆಲೋಚಿಸಿ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ, ಅದಕ್ಕೇನಪ್ಪಾ ಅಂತಂದ್ರೆ, ಬೆಲೆ ಪದ್ಧತಿಯಲ್ಲಿರುವ ಅಂಕೆಗಳ ಸ್ಥಾನವೇ ಆ ಸಂಖ್ಯೆಯ ಮೌಲ್ಯವನ್ನ ನಿರ್ಧರಿಸುತ್ತೆ. ಹೌದಲ್ವಾ? ಯಾವ ಸಂಖ್ಯೆ, ಯಾವ ಒಂದು ಸ್ಥಾನದಲ್ಲಿ ಆ ಸಂಖ್ಯೆ ಇದೆ ಅನ್ನೋದು ಅದರ ಒಂದು ಬೆಲೆ, ಆ ಒಂದು ಸ್ಥಾನ ಬೆಲೆ ನಿರ್ಧರಿಸುತ್ತೆ. ಆದ್ದರಿಂದ ಒಂದು ಅಂಕೆಯ ಬೆಲೆ ಅದು ಇರುವ ಸ್ಥಾನಕ್ಕೆ ಅನುಗುಣವಾಗಿ ಬದಲಾಗುತ್ತೆ. ಇಲ್ಲಿ ಉದಾಹರಣೆಗೆ ಎಕ್ಸಾಂಪಲ್ ಅನ್ನ 7 ತಗೊಂಡಿದ್ದೀವಿ. 7 ಅನ್ನೋದು 100ರ ಸ್ಥಾನದಲ್ಲಿದೆ, ಅದಕ್ಕೆ ಅದು ಎಷ್ಟಾಯ್ತು? 700 ಆಯ್ತು. ಇಲ್ಲಿ ಬೆಲೆ 700 ಆಯ್ತು. ಅದೇ 7 10ರ ಸ್ಥಾನದಲ್ಲಿದೆ, ಅವಾಗ ಬೆಲೆ 70 ಆಯ್ತು. ಅದೇ 7 1000 ಸ್ಥಾನದಲ್ಲಿದೆ, ಅದರ ಬೆಲೆ 7000 ಆಯ್ತು. ಅದನ್ನೇ ಹೇಳ್ತಾ ಇರೋದು, ಸ್ಥಾನ ಬೆಲೆ ವೆರಿ ಇಂಪಾರ್ಟೆಂಟ್. ಪ್ಲಸ್ 1000 ಬಟನ್ ಅನ್ನ ಒತ್ತಿದಾಗ ನಮಗೆ 1000ದ ಅಂಕೆ ಸಿಗುತ್ತೆ. ಪ್ಲಸ್ 100ರ ಬಟನ್ ಒತ್ತದಾಗ 100ರ ಅಂಕೆ ಸಿಗುತ್ತೆ. ಪ್ಲಸ್ 10 ಬಟನ್ ಒತ್ತದಾಗ 10ರ ಸಂಖ್ಯೆ. ಅದೇ ರೀತಿ 1ನ ಬಟನ್ ಅನ್ನ ಒತ್ತಿದ್ರೆ ಅದು ಬಿಡಿಯ ಅಂಕೆ ತೋರಿಸುತ್ತೆ. ಆದ್ದರಿಂದ ಪ್ರತಿಯೊಂದು ಅಂಕೆಯು ನೀವು ಆ ಮೌಲ್ಯದ ಬಟನ್ ಅನ್ನು ಎಷ್ಟು ಬಾರಿ ಒತ್ತಿದ್ದೀರಿ ಅನ್ನೋದನ್ನ ಸೂಚಿಸುತ್ತೆ. ಓಕೆ ಫೈನ್. ನೆಕ್ಸ್ಟ್ ಇದಿಷ್ಟು ಸಹ 3ನೇ ಪ್ರಶ್ನೆಗೆ ಉತ್ತರ ಆಯಿತು. ಸೊ ನೆಕ್ಸ್ಟ್ ನೋಡೋಣ ನಾವು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕೋಟಿಗಳು ಮತ್ತು ಕೋಟಿಗಳಷ್ಟು ಅನ್ನೋದನ್ನ ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.